ಫೇಕ್ ಲೆಟರಾ ಗೌತಮ್? ನಂಬಕ್ಕಾಗದೆ ಶಾಕ್ ಅಲ್ಲಿ ಅನ್ವಿತಾ ಕೇಳಿದ್ಲು. ಪ್ರಿನ್ಸ್ ಗ್ರೂಪ್ನ ಅಪಾಯಿಂಟ್ಮೆಂಟ್ ಲೆಟರ್ ಅವಳ ಕೈಲಿತ್ತು. ಅದು ಅಲ್ಲದೆ ಗೌತಮ್ ಅವಳಿಗೆ ಇಷ್ಟು ದೊಡ್ಡ ಸುಳ್ಳು ಹೇಳ್ಬೋದು ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರೂ ಗೌತಮ್ ಆಯಿಗ್ ಗೊತ್ತಾದ್ರೆ ಯಾರಿಗೂ ಗೊತ್ತಾಗಲ್ಲ. ನೀನು ಪ್ರಿನ್ಸ್ ಗ್ರೂಪ್ಲಿ ಕೆಲಸ ಮಾಡೋದಕ್ಕೆ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಈ ವಿಷಯ ಆಯಿ ತಲೆಯಲ್ಲಿ ಯಾವಾಗ್ಲೂ ಇರ್ಲಿ ಅಂತ ಹೀಗ್ ಮಾಡಿದ್ದು. ಮಾರನೇ ದಿನ ಅನ್ವಿತಾ ಗೌತಮ್ ಜೊತೆ ಆಫೀಸ್ಗೆ ಹೊರಟ್ಲು. ಆಯಿ ಬೆಳಗ್ಗೆ ಕಾಲ್ ಮಾಡಿ ಟೈಮಿಗೆ ಸರಿಯಾಗಿ ರೀಚ್ ಆಗಕ್ಕೆ ಹೇಳಿದ್ಲು. ಅಗ್ರಿಮೆಂಟ್ಗೆ ಸೈನ್ ಹಾಕೋದ್ರಲ್ಲಿ ಯಾವುದೇ ಎಡ್ವರ್ಟ್ ಆಗೋದು ಆಯಿಗೆ ಇಷ್ಟ ಇರಲಿಲ್ಲ. ಸ್ವಲ್ಪ ಟೈಮಲ್ಲೇ ಅನ್ವಿತಾ ಮತ್ತೆ ಗೌತಮ್ ನೇರವಾಗಿ ಭಾರ್ಗವ್ ಇದ್ದ ಕ್ಯಾಬಿನ್ಗೆ ಬಂದರು. ಅವರಿಬ್ಬರನ್ನ ನೋಡಿದ ಭಾರ್ಗವ್ ಗೊಂದಲದಲ್ಲೇ ತನ್ನ ಚೇರಿಂದ ಎದ್ದು ನಿಂತ. ಅವನ ಮುಂದೆ ನಿಂತಿರೋದು ಸಾಮಾನ್ಯ ಡಿಸೈನರ್ ಆಗಿದ್ರೆ ಬೇರೆ ಮಾತು. ಆದರೆ ಪ್ರಿನ್ಸ್ ಗ್ರೂಪ್ನ ಓನರೇ ನಿಂತಿರುವಾಗ ಅವನು ಹೇಗೆ ಚೇರ್ ಮೇಲೆ ಕೂತ್ಕೋತಾನೆ? ಅದನ್ನ ಅರ್ಥ ಮಾಡಿಕೊಂಡು ಗೌತಮ್ ಕಣ್ಣಲ್ಲೇ ಸನ್ನೆ ಮಾಡ್ತಾ ಕೆಲಸ ಮುಂದುವರ್ಸಕ್ಕೆ ಹೇಳ್ದ. ಭಾರ್ಗವ್ ಪೊಲೇಟಾಗಿ, ಬನ್ನಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ದ. ಭಾರ್ಗವ್ ಸಂತೋಷದಲ್ಲಿ, ಮಿಸ್ ಅನ್ವಿತಾ, ನಾನು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದೀನಿ, ನೀವು ಓದಿ ಸಿಗ್ನೇಚರ್ ಮಾಡೋದೊಂದೇ ಉಳಿದಿದೆ ಅಂತ ಹೇಳ್ತಾ ಆ ಫೈಲ್ನ ಅನ್ವಿತಾಗೆ ಕೊಟ್ಟ. ಸರ್, ನೀವು ಸಿಲೆಕ್ಟ್ ಮಾಡಿರೋ ಆ ಡಿಸೈನ್ಸ್ಗಳು. ಅನ್ವಿತಾ ಮಾತು ಮುಗಿಸೋದ್ರೊಳಗೆ ಭಾರ್ಗವ್ ಕ್ಲಾರಿಫಿಕೇಶನ್ ಕೊಡ್ತಾ, ಓಹ್, ನಿಮಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನೀವು ನಮ್ಮ ಮಾಲ್ ಪ್ರಾಜೆಕ್ಟ್ಗಾಗಿ ಮಾಡಿರೋ ಡಿಸೈನ್ಸ್ನ ನಾನು ಆಲ್ರೆಡಿ ಸಿಲೆಕ್ಟ್ ಮಾಡಿದ್ದೆ. ಬಟ್ ಅದರಿಂದನೇ ನೀವು ಕೆಲವರಿಂದ ಒಂದಿಷ್ಟು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬಂತು. ನನಗೆ ಮೀಡಿಯಾದಲ್ಲೂ ಸ್ಟೇಟ್ಮೆಂಟ್ ಕೊಡಬೇಕಾದ ಪರಿಸ್ಥಿತಿ ತಂದುಬಿಟ್ರು. ಎನಿವೇ, ನಾನು ನಾಳೆನೇ ಮೀಡಿಯಾ ಜೊತೆ ಮಾತಾಡ್ತೀನಿ. ಆ್ಯಂಡ್ ನೀವು ಇದನ್ನೆಲ್ಲ ಅನುಭವಿಸ್ಬೇಕಾಗಿ ಬಂದಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಎಲ್ಲ ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ಮಾಡಿದ ಮೇಲೆ ಗಾಯತ್ರಿ ದೇವಿ, ನಿರಂಜನ್ ಇಬ್ರು ನಿಟ್ಟುಸಿರು ಬಿಟ್ರು. ಈ ಬಾರಿ ಗಾಯತ್ರಿ ದೇವಿ ಪ್ರತಿ ಹೆಜ್ಜೆನೂ ತುಂಬ ಕೇರ್ಫುಲ್ ಆಗಿ ಇಡ್ತಿದ್ಲು. ಸ್ವಲ್ಪ ಟೈಮಲ್ಲೇ, ಅನ್ವಿತಾ, ಐ ಆಮ್ ಸಾರಿ, ನಮ್ಮಿಂದ ನೀನು ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬಂತು. ಆ್ಯಕ್ಚುಲಿ ನೀನು ತುಂಬ ಹಾರ್ಡ್ ವರ್ಕ್ ಮಾಡಿದ್ಯಾ. ನಾವೇ ನಿನ್ನ ಕೆಲಸದ ಬಗ್ಗೆ ಗಮನ ಕೊಡಕ್ಕೆ ಹೋಗಲಿಲ್ಲ. ಇವತ್ತು ಬೇಕಿದ್ರೆ ನೀನು ರೆಸ್ಟ್ ಮಾಡು, ನಾಳೆಯಿಂದ ಮತ್ತೆ ಆಫೀಸ್ ವರ್ಕ್ ಶುರು ಮಾಡ್ಬೋದು. ಇನ್ಮೇಲೆ ಗೌತಮ್ ಕೂಡ ನಿನ್ನ ಜೊತೆ ಇರ್ತಾನೆ ಅಂತ ಭಾರ್ಗವ್ ಮುಂದೆ ಫುಲ್ ಸಾಫ್ಟ್ ಆಗಿ ಮಾತಾಡಿದ್ಲು. ಸರಿ ಆಯ್, ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಿ. ಫೈನಲಿ ಅನ್ವಿತಾಗೆ ಸಿಗ್ಬೇಕಾಗಿರೋ ಗೌರವ ಸಿಕ್ಕಿತ್ತು. ಅವಳ ಮುಖದಲ್ಲಿದ್ದ ಖುಷಿನ ನೋಡಿ ಗೌತಮ್ಗೂ ಸಖತ್ ಹ್ಯಾಪಿ ಫೀಲ್ ಆಯ್ತು. ಇನ್ನೊಂದ್ ಕಡೆ ಉದಯಪುರದ ಬಿಗ್ ಬಿಲ್ಡಿಂಗ್ನ ವಿಂಡೋ ಪಕ್ಕ ಒಂದು ಹುಡುಗಿಯ ಆಕೃತಿ ನಿಂತಿತ್ತು. ದೀಪಿಕಾ, ನಮ್ಮ ಕಂಪನಿ ಫ್ಯೂಚರಲ್ಲಿ ದೊಡ್ಡ ಕಾಂಟ್ರಾಕ್ಟ್ಗೆ ಸಿಗ್ನೇಚರ್ ಮಾಡೋದ್ರಲ್ಲಿದೆ. ನೀನು ಎಲ್ಲ ಮೀಟಿಂಗ್ಸಲ್ಲೂ ಇನ್ವಾಲ್ವ್ ಆಗೋದು ತುಂಬ ಇಂಪಾರ್ಟೆಂಟ್. ಬಟ್ ಇಂಥ ಟೈಮಲ್ಲಿ ಬೆಂಗಳೂರಿಗೆ ಹೋಗೋದ್ರಿಂದ ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ದೀಪಿಕಾ ಆ ಮಾತು ಇಗ್ನೋರ್ ಮಾಡಿ ತನ್ನ ಮುಂದೆ ಇದ್ದ ಒಂದಿಷ್ಟು ಫೈಲ್ಸ್ನ ಎತ್ಕೊಂಡು ಸುಮ್ಮನೆ ಕಣ್ಣು ಹಾಯಿಸೋಕೆ ಶುರು ಮಾಡಿದ್ಲು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಉದಯಪುರದ ರಾಜ್ಕುಮಾರಿ, ಧರ್ಮರಾಜೆ ಅರಸ್ ಫ್ಯಾಮಿಲಿಯ ಮುದ್ದಿನ ಮಗಳು ದೀಪಿಕಾ ಧರ್ಮರಾಜೆ ಅರಸ್. 4 ವರ್ಷದಿಂದ ಗೌತಮ್ ಮದುವೆ ಆಗ್ಬೇಕಾಗಿದ್ದು ಇದೇ ಹುಡುಗಿನ. ಚೈಲ್ಡ್ಹುಡ್ಡಿಂದಲೂ ದೀಪಿಕಾಳ ಎಲ್ಲ ಆಸೆನೂ ಪೂರೈಸ್ತಾ ಅವಳ ತಂದೆ ಧೀರೇಂದ್ರ ಧರ್ಮರಾಜೆ ಅರಸ್ ಅವಳನ್ನ ತುಂಬಾ ಮುದ್ದಿನಿಂದ ಬೆಳೆಸಿದ್ದ. ಈಗ ದೀಪಿಕಾ ಅರಸ್ ಫ್ಯಾಮಿಲಿಯ ದೊಡ್ಡ ಬಿಸ್ನೆಸ್ನ ನೋಡ್ಕೋತಿದ್ಲು. ಧೀರೇಂದ್ರನ ಬಿಸ್ನೆಸ್ ಉದಯಪುರದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಸಿಟಿಗಳಲ್ಲೂ ಇತ್ತು. ಧೀರೇಂದ್ರಂಗೆ ಬಿಸ್ನೆಸ್ ಫೀಲ್ಡಲ್ಲಿ ಐರನ್ ಮ್ಯಾನ್ ಅಂತಾನೂ ಕರಿತಿದ್ರು. ಅವ್ರ ಫ್ಯಾಮಿಲಿನ ರಾಜ ಮನೆತನ ಅಂತಲೇ ಈಗಲೂ ಕನ್ಸಿಡರ್ ಮಾಡ್ತಿದ್ರು. ಅವ್ರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಮುಂದೆ ನಿಂತ್ಕೊಳ್ಳೋ ಧೈರ್ಯ ಯಾರಿಗೂ ಇರಲಿಲ್ಲ. ಧೀರೇಂದ್ರ ಯಾರಿಗೂ ತಲೆ ಬಾಗಲ್ಲ ಅಂದ್ರೂ ತನ್ನ ಮಗಳ ಮೊಣತನಕ್ಕೆ ಮಾತ್ರ ತಲೆ ಬಾಗಿಸ್ಲೇಬೇಕಿತ್ತು. ಗೌತಮ್ ಜೊತೆ ಯಾವಾಗ ದೀಪಿಕಾ ಮದುವೆ ಮುರಿದು ಬಿತ್ತೋ ಆಗ್ಲಿಂದ ಅರಸ್ ಕುಟುಂಬದ ಬಗ್ಗೆ ಜನರ ಮನಸ್ಸಲ್ಲಿ ಕೆಟ್ಟ ಭಾವನೆ ತುಂಬಿರ್ಬೋದು ಅನ್ನೋ ಭಯ ಅವನಿಗಿತ್ತು. ತಮ್ಮ ಘನತೆಗೆ ಧಕ್ಕೆ ಬಂದಿದ್ದಕ್ಕೆ ಅಸಮಾಧಾನನೂ ಇತ್ತು. ಅವಕಾಶ ಸಿಕ್ಕಾಗ್ಲೆಲ್ಲ ದೀಪಿಕಾ ಮನಸ್ಸನ್ನ ಬದಲಾಯಿಸೋ ಪ್ರಯತ್ನಕ್ಕಾಗಿ ಯಾರನ್ನಾದ್ರೂ ಛೂ ಬಿಡ್ತಿದ್ದ. ಗೌತಮ್ ಮನೆಯಿಂದ ಓಡೋದ್ಮೇಲೆ ದೀಪಿಕಾಗೆ ಉದಯಪುರದ ದೊಡ್ಡ ಶ್ರೀಮಂತರ ಜೊತೆ ಮದುವೆ ಮಾಡಬೇಕು ಅಂತ ಧೀರೇಂದ್ರ ಟ್ರೈ ಮಾಡ್ತಾನೆ ಇದ್ದ. ಆದರೆ ದೀಪಿಕಾಗೆ ಗೌತಮ್ನ ಮರೆಯಕ್ಕೆ ಸಾಧ್ಯನೇ ಇರಲಿಲ್ಲ. ಅವಳು ಗೌತಮ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತಿದ್ಲು. ಕೆಲವು ದಿನದ ಹಿಂದೆ ಪಟೇಲ್ರು ಗೌತಮ್ ಮದುವೆ ಆಗಿದ್ದಾನೆ ಅಂತ ಹೇಳಿದ್ರು. ಆದರೆ ದೀಪಿಕಾ ಮನಸ್ಸಲ್ಲಿ ಅವನ ಮೇಲೆ ಪ್ರೀತಿ ಮಾತ್ರ ತುಂಬಿಕೊಂಡಿತ್ತು. ಆ ಟೈಮ್ಗೆ ಅವಳ ಕಣ್ಗೆ ಗೌತಮ್ ಮದುವೆ ದೊಡ್ಡ ಮ್ಯಾಟರ್ ಥರ ಕಾಣಿಸ್ಲಿಲ್ಲ. ಆದ್ರೆ ಇವತ್ತು ತನ್ನ ಕಂಪನಿ ಕೆಲಸಗಳನ್ನೆಲ್ಲ ಅರ್ಧಕ್ಕೆ ಬಿಟ್ಟು ಕೂಡಲೇ ಬೆಂಗಳೂರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಲು. ಅವಳ ಜೊತೆ ನಿಂತಿದ್ದವಳು ಯಶು, ದೀಪಿಕಾಗೆ ಒಳ್ಳೆ ಫ್ರೆಂಡ್ ಮತ್ತೆ ಅವಳ ಪರ್ಸನಲ್ ಅಸಿಸ್ಟೆಂಟ್. ಯಾವಾಗ್ಲೂ ದೀಪಿಕಾ ಜೊತೆಗೆ ಅವಳ ವೆಲ್ ವಿಷರ್ ಆಗಿ ಇರ್ತಿದ್ಲು. ಸ್ವಲ್ಪ ಟೈಮ್ ನಂತರ ದೀಪಿಕಾ ಯಶು ಜೊತೆ ಬೆಂಗಳೂರಿಗೆ ಹೊರಟ್ಲು. ಉದಯಪುರದಿಂದ ಬೆಂಗಳೂರಿಗೆ ಲಾಂಗ್ ಜರ್ನಿ. ಅಲ್ಲಿಗೆ ರೀಚ್ ಆಗುವಷ್ಟರಲ್ಲಿ ದಿನಗಳೇ ಕಳೆದಿತ್ತು. ದೀಪಿಕಾ ಆದಷ್ಟು ಬೇಗ ಗೌತಮ್ನ ಮೀಟ್ ಆಗಬೇಕು ಅಂತ ಎಕ್ಸೈಟ್ಮೆಂಟಲ್ಲಿದ್ಲು. ಬೆಳಗ್ಗಾದ ತಕ್ಷಣ ಅನ್ವಿತಾ ಹೊಸ ಜೋಶಲ್ಲಿ ಗೌತಮ್ನ ಕರ್ಕೊಂಡು ಆಫೀಸ್ಗೆ ಹೊರಟ್ಲು.
ಸ್ವಲ್ಪ ದೂರ ಹೋದ್ಮೇಲೆ ನೈಸ್ ರೋಡಲ್ಲಿ ಒಂದಿಷ್ಟು ಲಕ್ಸುರಿಯಸ್ ಕಾರ್ಗಳ ಸಾಲು ಅವನು ಹಿಂದೆ ಮುಂದೆ ಹೋಗ್ತಿರೋದನ್ನ ಅಬ್ಸರ್ವ್ ಮಾಡಿ ಗೌತಮ್ಗೆ ಸರ್ಪ್ರೈಸ್ ಆಯಿತು. ಆದರೆ ಅವನು ಇರೋ ಖುಷಿಲಿ ಅದನ್ನೆಲ್ಲ ಇಗ್ನೋರ್ ಮಾಡ್ದ. ಬಟ್ ಅವನ ಪಕ್ಕದಲ್ಲಿ ಪಾಸ್ ಆಗ್ತಿದ್ದ ಒಂದು ಕಾರಲ್ಲಿ ದೀಪಿಕಾ ಇದ್ಲು. 4 ವರ್ಷದ ನಂತರ ಗೌತಮ್ನ ನೋಡಿದವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ದೀಪಿಕಾ ತನ್ನ ಮನಸ್ಸಲ್ಲೇ, ಗೌತಮ್, ಫೈನಲಿ ನೀನು ಸಿಕ್ಬಿಟ್ಟೆ. ನೀನು ನೋಡ್ತಿದ್ರೆ ನಿನ್ನೆ ಅಷ್ಟೇ ಮದುವೆ ಮಂಟಪದಲ್ಲಿ ಮದುಮಗನ ಥರ ಪಕ್ಕದಲ್ಲಿ ಕೂತಿದ್ದೀನೋ ಅನಿಸ್ತಿದೆ. ಸಚ್ ಅ ನೈಸ್ ಫೀಲಿಂಗ್. ಈ 4 ವರ್ಷ ನಿನ್ನ ಹುಡುಕ್ದಿರೋ ಜಾಗ ಇಲ್ಲ ಗೊತ್ತಾ? ಬಟ್ ಈ ಸರ್ತಿ ಮಾತ್ರ ನಿನ್ನ ಬಿಟ್ಟು ಹೋಗೋ ಮಾತಿಲ್ಲ ಅಂತ ಹೇಳ್ಕೊಂಡು ನಗ್ತಿದ್ಲು. ಆದರೆ ಸಡನ್ ಆಗಿ ಅವಳ ಕಣ್ಣು ಗೌತಮ್ ಪಕ್ಕ ಕೂತಿದ್ದ ಅನ್ವಿತಾನ್ ಮೇಲ್ ಬಿದ್ವು. ತಕ್ಷಣ ಅವಳ ಮುಖ ಬಿಳಿಸ್ಕೊಂತು. ಅವಳ ನಿರಾಶೆ ತುಂಬಿದ ಕಣ್ಣನ್ನು ನೋಡಿ ಯಶು, ದೀಪಿಕಾ, ನಿಂಗೆ ಗೌತಮ್ ಜೊತೆ ಮಾತಾಡಬೇಕು ಅಂದರೆ ಹೇಳು, ನಾನು ಈಗಲೇ ಡ್ರೈವರ್ ಹತ್ರ ಹೇಳ್ತೀನಿ. ನೋನು, ಇದು ರೈಟ್ ಟೈಮ್ ಅಲ್ಲ, ಸಮಯ ಬರಲಿ. ಹೇಗಿದ್ರೂ ಬೆಂಗಳೂರಲ್ಲೂ ನಮ್ಮ ಬಿಸ್ನೆಸ್ ನೋಡ್ಕೋಬೇಕಾಗಿದೆ. ಅದರ ಜೊತೆನೇ ಇನ್ನೊಂದು ಸ್ವಲ್ಪ ದಿನ ಗೌತಮ್ ಎಲ್ಲಿರ್ತಾನೆ, ಹೇಗಿರ್ತಾನೆ, ಏನು ಮಾಡ್ತಿರ್ತಾನೆ ಅಂತ ಸೀಕ್ರೆಟ್ ಆಗಿ ವಾಚ್ ಮಾಡ್ತೀನಿ. ಯಶು ಭಾರವಾದ ಉಸಿರಾಡ್ಕೊಂಡು, ಸರಿ ಹಾಗಿದ್ರೆ ಡ್ರೈವರ್ ಕಾರ್ ಟರ್ನ್ ಮಾಡು, ನಾವು ವಾಪಸ್ ಹೋಗ್ತಿದ್ದೀವಿ ಅಂದ್ಲು. ಡ್ರೈವರ್ ಕಾರ್ ಸ್ಲೋ ಮಾಡ್ತಿದ್ದಂಗೆ ಕೆಲವೇ ಸೆಕೆಂಡಲ್ಲಿ ಗೌತಮ್ ಕಾರು ಅವ್ರ ಕಣ್ಣಿಂದ ಮರೆಯಾಯಿತು. ಸ್ವಲ್ಪ ಹೊತ್ತಲ್ಲಿ ಗೌತಮ್ ಮತ್ತು ಅನ್ವಿತಾ ರಾಜ್ಗುರು ಗ್ರೂಪ್ಗೆ ರೀಚ್ ಆಗಿದ್ರು. ಇವತ್ತು ರಾಜ್ಗುರು ಆಫೀಸಿಗೆ ಬಂದ ತಕ್ಷಣ ಎಲ್ಲರೂ ಅನ್ವಿತಾನ ನೋಡೋ ದೃಷ್ಟಿನೇ ಬದಲಾಗಿತ್ತು. ಅಲ್ಲಿನ ಎಂಪ್ಲಾಯೀಸ್ ಎಲ್ಲ ತಮ್ಮ ಸೀಟಿಂದ ಎದ್ದು ಬಂದು ಅವಳಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಫ್ಲವರ್ ಬೊಕೆ ಕೊಟ್ಟು ಹಗ್ ಮಾಡಿದ್ರು. ಕೊನೆಗೆ ಅನ್ವಿತಾ ಕಣ್ಣು ಶರಣ್ಯ ಮೇಲೆ ಬಿತ್ತು. ಅವಳಿನ್ನೂ ಅನ್ವಿತಾನ ಕೋಪದಲ್ಲೇ ನೋಡ್ತಿದ್ಲು. ಅನ್ವಿತಾ ಅವಳನ್ನ ನೋಡಿ, ಶರಣ್ಯ, ನೀನು ಪ್ರಾಮಾಣಿಕತೆಯಿಂದ ಯಾವುದೇ ಹೊಟ್ಟೆಯವರು ಇಲ್ಲದೆ ಕೆಲಸ ಮಾಡಿ ಮೇಲ್ ಬರಬೇಕಿತ್ತು. ಅದ್ಬಿಟ್ಟು ನನ್ನ ನೋಡಿ ಸಿಟ್ಟು ಮಾಡ್ಕೊಳ್ಳೋದು ಯಾಕೆ ಅಂದವಳು ಬೇಸರ ಮಾಡ್ಕೊಂಡು ಕೊನೆಗೆ, ಹೋಗ್ಲಿ ಬಿಡು, ಮೊದಲು ನಿರಂಜನ್ಗೆ ನನ್ನ ಕ್ಯಾಬಿನ್ ಖಾಲಿ ಮಾಡಕ್ಕೆ ಹೇಳು. ನಾನು ಕೆಲಸದಲ್ಲಿ ತುಂಬ ಸ್ಟ್ರಿಕ್ಟ್, ಟೈಮ್ ವೇಸ್ಟ್ ಮಾಡೋದು ನಂಗೆ ಇಷ್ಟ ಇಲ್ಲ. ಅವಳು ಮಾತು ಕೇಳಿ ಶರಣ್ಯ ನಗ್ತಾ, ವಾಟ್, ಮೊದಲನೇ ದಿನನೇ ಹಾರಾಟನಾ? ಓಕೆ, ಎಷ್ಟು ದಿನ ಅಂತ ಮೆರಿತೀಯ? ಸಿಕ್ಕಿದ್ದೆ ಶಿವ ಅಂತ ಸ್ವಲ್ಪ ದಿನ ಎಂಜಾಯ್ ಮಾಡ್ಕೊಂಡಿರು. ಹೆಂಗಂದ್ರೂ ಒಂದಿನ ಮುಗ್ಗರ್ಸ್ ಬೀಳೋ ಟೈಮ್ ಬಂದೇ ಬರುತ್ತೆ. ಆಗ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಇವತ್ತು ನೀನು ಡಿಸೈನ್ ಡೈರೆಕ್ಟರ್ ಆಗಿದೆಯಾ ಅನ್ನೋ ದುರಹಂಕಾರ ಬೇರೆ ತುಂಬ್ಕೊಂಡಿದ್ಯಾ. ಸೊ ನಿನ್ನ ಜೊತೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಹೋಗೋ, ನಿನ್ನ ಕ್ಯಾಬಿನ್ ರೆಡಿ ಇದೆ. ಗೌತಮ್ ಶರಣ್ಯ ಕಣ್ಣಲ್ಲಿರೋ ಸೇಡಿನ ಕಿಡಿನ ನೋಡಿದ ತಕ್ಷಣ ಮುಂದೆ ಬಂದ. ಶರಣ್ಯ, ಪ್ಲೀಸ್ ಇಲ್ಲಿ ಯಾವುದೇ ಡ್ರಾಮಾ ಮಾಡಬೇಡ. ಇವತ್ತು ಅನ್ವಿತಾಗೆ ಒಳ್ಳೆ ದಿನ, ಅವಳು ಖುಷಿಯಾಗಿರ್ಬೇಕು. ಅವಳ ಮೇಲೆ ಪ್ರೆಷರ್ ಹಾಕ್ಬೇಡ. ಅಫ್ಕೋರ್ಸ್, ಈ ಸಂಭ್ರಮನ ಸೆಲೆಬ್ರೇಟ್ ಮಾಡು ಬಾವಾಜಿ. ಈ ಸಂತೋಷ ನಿಮ್ ಜೊತೆ ಎಷ್ಟು ದಿನ ಇರುತ್ತೋ ಹೇಳಕ್ಕಾಗಲ್ಲ. ವ್ಯಂಗ್ಯವಾಗಿ ಮಾತು ಮುಗಿಸಿ ಶರಣ್ಯ ಅಲ್ಲಿಂದ ಹೊರಟ್ಲು. ಅವಳು ಹೋದ್ಮೇಲೆ ಅನ್ವಿತಾ ಡೀಪಾದ ಉಸಿರಾಡ್ಕೊಂಡು ಗೌತಮ್ ಕಡೆ ನೋಡಿದ್ಲು. ಡೋಂಟ್ ವರಿ, ಬೊಗಳೋನ ಹೀಗೆ ಕಚ್ಚಲ್ಲ, ಅವಳೇನು ಮಾಡೋಕ್ಕೂ ಆಗಲ್ಲ, ಕೂಲ್. ಅವನ್ ಮಾತು ಕೇಳಿ ಅನ್ವಿತಾ ನಗ್ತಾ ತನ್ನ ಕ್ಯಾಬಿನ್ ಕಡೆ ನಡೆದ್ಲು. ಆದರೆ ಅವಳ ಕ್ಯಾಬಿನ್ ಹತ್ರ ಹೋದಾಗ ಗಾಯತ್ರಿ ದೇವಿ ಒಂದಿಷ್ಟು ಫೈಲ್ಸ್ ತಗೊಂಡು ಬರೋದನ್ನ ನೋಡಿದ್ಲು. ವೆಲ್ಕಮ್ ಟು ಅವರ್ ರಾಜ್ಗುರು ಕಂಪನಿ. ಬನ್ನಿ ನಮ್ಮ ಹೊಸ ಡಿಸೈನ್ ಡೈರೆಕ್ಟರ್ ಅಂತ ಅನ್ವಿತಾ ಮತ್ತು ಗೌತಮ್ನ ಮೇಲಿನಿಂದ ಕೆಳಗವರೆಗೂ ನೋಡ್ತಾ ವ್ಯಂಗ್ಯವಾಗಿ ಹೇಳಿದ್ಲು. ಗಾಯತ್ರಿ ದೇವಿ ಅನ್ವಿತಾನ ನೆಮ್ಮದಿಯಾಗಿ ಇರಕ್ ಬಿಡ್ತಾಳ? ದೀಪಿಕಾ ಮತ್ತೆ ಗೌತಮ್ನ ಮೀಟ್ ಆಗ್ತಾಳ? ಅವ್ರ ಮದ್ವೆ ವಿಷಯ ಅನ್ವಿತಾಗೆ ಗೊತ್ತಾಗೋ ಟೈಮ್ ಬಂದೇ ಬಿಡ್ತಾ? ಮುಂದೇನಾಗತ್ತೆ ತಿಳ್ಕೊಳ್ಳೋಕೆ ಕೇಳ್ತಾ ಇರಿ ರಾಯಲ್ ವಾರಸ್ದಾರ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ FM ನಲ್ಲಿ.